ಊಟ ಆದಮೇಲೆ ಟೀ ಕುಡಿಲಿಲ್ಲ ಅಂದರೆ ಅದ್ರ ಮಜಾನೇ ಇರಲ್ಲ. ತೆಂಗಮ್ಮ ಕಾಫಿ ಮಾಡ್ತಿದ್ಯಲ್ಲ, ಅದಕ್ಕೆ ಹಂಗೆ ಒಗ್ಗರಣೆಗೆ ಹಾಕು, ತುಂಬಾ ಚೆನ್ನಾಗಿರುತ್ತೆ. ಮದುವೆ ಆದ್ರೂ ಇದೇ ಬಾಳಲ್ಲ ನಿಂದು. ಹೇಗಿದೆ ಮದುವೆ ಆದ್ಮೇಲೆ ಲೈಫು? ಚೆನ್ನಾಗಿದೆ. ಆದ್ರೂ ತಾವೇ ಬಟ್ಟೆ ಒಗಿತಿದ್ರಲ್ಲ, ಇದಕ್ಕೆಲ್ಲ ಏನು ರೀಸನ್ನು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಅಂದರೆ ಕೊರಟಗೆರೆ. ಸೊ ಕೊರಟಗೆರೆಗೆ ಹೋಗೋದಕ್ಕೆ ರೀಸನ್ ಏನು ಅಂದರೆ ಅಲ್ಲಿ ಯಾರೋ ನಮಗೆ ತುಂಬ ಬೇಕಾದವ್ರು ಇದ್ದಾರೆ. ಸೊ ಆ ಬೇಕಾದವ್ರನ್ನ ಮೀಟ್ ಮಾಡಬೇಕು ಅಂತ ಬೇಕಾದವ್ರ ಜೊತೆ ಹೋಗ್ತಾ ಇದ್ದೀವಿ. ಸೊ ಆ ಬೇಕಾದವ್ರು ಯಾರು ಅಂತ ಕೊರಟಗೆರೆಗೆ ಹೋಗ್ತಾ ನಮ್ಮ ತುಮಕೂರು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್. ಇದು ಸೊ ಫ್ರೆಂಡ್, ಈಗ ನೆಲಮಂಗ್ಲದಿಂದ ಬಂದ್ವಿ. ಒಳ್ಳೆ ಟಯರ್ಡ್ ಆಯಿತು ಬೆಳಬೆಳಿಗ್ಗೆ. ಸೊ ಏನಕ್ಕೆ ಅಂತ ನಿಮಗೆ ಆಗಲೇ ನಾನು ಹೇಳಿದ್ದೆ. ಸೊ ನಾವೀಗ ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿರೋದು. ಸೊ ನಮ್ಮ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ಬಾಲಾಜಿ ಅಂತ ಮಾತಾಡೋ ಬಾಲು. ಹಾಯ್ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಾವೀಗ ನಮ್ಮ ಫ್ರೆಂಡ್ ಇರೋ ಅಂಥ ಮನೆ ಏರಿಯಾಗೆ ಬಂದಿದ್ದೀವಿ. ನೋಡಿ ಆ ಫುಲ್ ಹಾಸ್ಟೆಲಿ ಬೆಟ್ಟ ಕಾಣಿಸ್ತಾ ಇದೆ. ಯಾವುದೋ 2 ನಾಯಿ ಬಂದಿದೆ ನೋಡಿ. ಚೀ ಚೀ ಚೀ. ಅವು 2, ನಾವು 2. ಫ್ರೆಂಡಿಗೆ ಬರ್ತೀವಿ ಅಂತ ಹೇಳಿದ್ದೆ, ಏನು ಮಾಡ್ತವನೋ, ರಜೆ ಇದೆ ಅಂತೇನು ಮಲ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಹೋಗಿ ಏನು ಮಾಡ್ತಿದ್ದಾನೆ. ಸೊ ಫ್ರೆಂಡ್ಸ್, ಅಂತೂ ಕೊರಟಗೆರೆ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಇನ್ನೊಬ್ಬ ಫ್ರೆಂಡ್ ಈಗ ಗಾಡೀಲಿ ಬಂದು ಗಾಡಿ ನಿಲ್ಲಿಸ್ತಾ ಇದ್ದಾನೆ ನೋಡಿ. ಹಲೋ ಮ್ಯಾನ್, ಹಾಯ್ ಏನು? ಸೊ ಶ್ರೀನಿವಾಸ್ ಅಂತ ನಮ್ಮ ಕ್ಲೋಸ್ ಫ್ರೆಂಡ್. ಸೊ ಈಗ ಅವ್ರು ಬಂದರು. ಸೊ ಅವನು ತುಮಕೂರಿಂದ ಬಂದ, ನಾವಿಬ್ಬರು ಬೆಂಗಳೂರಿಂದ ಬಂದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದೀನಿ. ಯಾರೂ ಕಾಣಿಸ್ತಾ ಇಲ್ಲ. ಓಹೋ ನೋಡಿ, ನಾವು ಬರ್ತಾ ಇರೋದು ಗೊತ್ತಾಗ್ಬಿಟ್ಟು ಆಲ್ರೆಡಿ ಎಲ್ಲ ಕಟಿಂಗ್ ಆಗ್ತಾ ಇದೆ. ಹಾಯ್ ಸ್ವಾಮಿ. ಹಾಯ್. ಸೊ ಫ್ರೆಂಡ್, ಬಿಡೋ ಎಷ್ಟು ಹೆಚ್ಚುತ್ತಿದ್ಯಾ? ಏನಕ್ಕೆ ಇಷ್ಟ ಅಂದೆಲ್ಲ? ಇವತ್ತು ಬಿರಿಯಾನಿ. ಹಬ್ಬ ನೋಡಿ ಫ್ರೆಂಡ್ಸ್, ನಾವು ಬರ್ತೀವಿ ಅಂತ ಗೊತ್ತಾ ನಮ್ಮ ಫ್ರೆಂಡ್ ಬಿರಿಯಾನಿ ಮಾಡ್ತಾನೆ. ಓಕೆ, ನಿಮ್ಗೆ ಅವಾಗಲಿಂದ ಗೊತ್ತಾಯ್ತು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಕೊರಟಗೆರೆಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಆದರೆ ಏನಕ್ಕೆ ಅಂದರೆ ನಮ್ಮ ಫ್ರೆಂಡು ಮತ್ತು ನಮ್ಮ ತಂಗಿ ಅಂತೀವಿ. ಅಂದರೆ ನಮ್ಮ ಫ್ರೆಂಡು ಮಿಸ್ಸಸ್ನ ನಮ್ಮ ತಂಗಿ ಅಂತ ಕರಿತೀವಿ. ಸೊ ಅವರಿಗೆ ಪಾಪು ಆಗಿದೆ. ಆ ಪಾಪನ ನೋಡೋದಕ್ಕೆ ನಾವು ಇವತ್ತು ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಬಂದ ಇದ್ದೀವಿ. ಸೊ ಕೊರಟಗೆರೆಗೆ ಬಂದಿರೋದಕ್ಕೆ ರೀಸನ್ ಏನು ಅಂದರೆ ನಮ್ಮ ಫ್ರೆಂಡಿಗೆ ಒಂದು ಪಾಪು ಆಗಿದೆ. ಸೊ ಆ ಪಾಪನ ನೋಡಿಕೊಂಡು ನಾವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾವಾಗ ಬಂದ ಬಾಲು? ನಾವೇ ಬಂದ್ವಿ ನೋಡಿ. ತುಮಕೂರಿಂದ ಬಂದಿದೆ, ಅಷ್ಟೊಂದು ಲೇಟಾಗಿ ಬಂದಿದೆ. ನೆಲಮಂಗಲದಿಂದ ಬಂದಿದೆ, ಅದು ಬೇಗ ಬಂದಿದೆ. ಅವನು ಸ್ವಾಮಿ ಒಬ್ಬನೇ ಅಡುಗೆ ಮಾಡ್ತಿದ್ದೆ, ಬರ ಇಲ್ಲಿ ಮಾಡೋಣ. ಸರಿ, ನಡಿ. ಏನು ಹೆಲ್ಪ್ ಮಾಡಬೇಕಾ? ಹಾಂ, ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ. ಹಾಂ, ಈಗ ಬಿರಿಯಾನಿಗೆ ರೆಡಿ ಮಾಡಿ ಅಪ್ಪ. ನಮ್ಮ ಫ್ರೆಂಡ್ ನಂತರನೇ ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ. ಲೇ ಪಾಪು ಮಲಗೈತೆ ಕಣೋ, ಮಿಕ್ಸಿ ಹಾಕ್ಬಾರ್ದು. ನೀವು ಇದ್ದೀರಲ್ಲ, ಎದ್ರೆ ಅಷ್ಟೊಂದೇನು ಹಾಕೋದು ಆಗುತ್ತೆ ಹೇಳು. ಜಾಸ್ತಿ ಐತೆ. ಫ್ರೆಂಡ್ಸ್, ಇವ್ರು ಯಾವ ಮಟ್ಟಿಗೆ ಅಡುಗೆ ಅಂತೂ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಮಾಡ್ತಾವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಬರುತ್ತೆ ಲೇ ಸೀನು, ಹೇಳೋದೆಲ್ಲ ಕಣೋ ಮಾಡು. ಬರೀ ಅವ್ನಿಗೆ ಹೇಳೋದು ಇದು ಮಾಡ್ಬಿಟ್ರೆ ಜಾಸ್ತಿ ಆಗಿದೆ. ಇಲ್ಲ ನೀವು ಟೆನ್ಷನ್ ಜಾಸ್ತಿ ಹೋಯ್ತು. ಬಿಡು, ಅಡುಗೆ ಮಾಡುವಂತೆ ನಿಧಾನಕ್ಕೇನೆ. ಹಾಗಂತ ಏನಿಲ್ಲ, ಬೇಗ ಮಾಡು, ಹೊಸವಾಗೈತೆ. ನೋಡಿ ಫುಲ್ಲು ಎಲ್ಲ ಪ್ರಿಪ್ರೇಷನ್ ಇವ್ರದೇನೆ. ನೋಡಿ ನನ್ನ ತಂಗಿಗೆ ಹೆಂಗ ಒಳ್ಳೆ ಗಂಡ ಸಿಕ್ಕಿದ್ದಾನಪ್ಪ. ಸೊ ಈಗ ನಿಮಗೆ ಬಾಲಾಜಿ ಅವ್ರನ್ನ ಪರಿಚಯ ಮಾಡಿಸ್ತೆ. ಸೊ ಇನ್ನೊಬ್ಬ ನಮ್ಮ ಫ್ರೆಂಡು ಶ್ರೀನಿವಾಸ್ ಅಂತ, ಹೈಟ್ ಇದ್ದಾನೆ, ಸ್ವಲ್ಪ ಬಗ್ಗ. ಹಾಂ, ಜಾಸ್ತಿ ಹೈಟ್ ಬೆಳೆದ್ಬಿಟ್ಟಿದ್ದಾನೆ. ಸೊ ನಮ್ಮ ಫ್ರೆಂಡ್ ಇವನು ಶ್ರೀನಿವಾಸ್ ಅಂತ. ಹಾಯ್ ಫ್ರೆಂಡ್. ನೋಡಿರ್ತೀರ ತುಂಬ ಸರಿ ನೀವೂ ಕೂಡ. ಹಾಗೆಯೇ ಈ ಮನೆಗೆ ಬಂದಂಥ ಫ್ರೆಂಡ್ ಹೆಸರು ಏನಂದರೆ ನಾರಾಯಣ ಸ್ವಾಮಿ. ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಮಿ ಅಂತ ಕರಿತೀವಿ. ಸ್ವಾಮಿ ನೀನು ಹಾಯ್. ಸೊ ಇವರು ಸ್ವಾಮಿ ಅವರು ಇಷ್ಟು ದಿವಸ ಬ್ಯಾಚುಲರ್ ಆಗಿದ್ರು, ಈಗ ತಂದೆ ಆಗಿದ್ದಾರೆ. ಹೇಗಿದೆಯೋ ಪಾಪು? ಚೆನ್ನಾಗಿದೆ. ಸೊ ಪಾಪು ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಇನ್ನೂ ಚಿಕ್ಕ ಪಾಪು ಅಲ್ವಾ, ಆಬ್ವಿಯಸ್ಲಿ ದೃಷ್ಟಿ ಆಗುತ್ತೆ. ಹಾಗಾಗಿ ಪಾಪು ಬೇಡ, ಈ ಪಾಪಿಗಳನ್ನ ನೋಡ್ಬಿಡಿ ಸಾಕು.
ಮಾಡಪ್ಪ ಅಡುಗೆನ, ನಾನು ಸ್ವಲ್ಪ ಹೊತ್ತು ಕುತ್ಕೊಂತೀನಿ. ಇವನು ಬಾಲಾಜಿ ಎಲ್ಲೋದ್ನು? ಮಲಿಕಣ್ಣವನು ಎಲ್ಲಿದ್ದಾನೆ ನೋಡಿ ಫ್ರೆಂಡ್ಸ್, ಬಂದು 2 ನಿಮಿಷ ಆಗಿಲ್ಲ, ಆಲ್ರೆಡಿ ಬಂದು ಮಲಗಿರೋದು ನೋಡಿ. ಯಾಕೋ ಬಲು ಏನಾಯ್ತು? ಈ ನಿರ್ಮಂಗ್ಲದಿಂದ ಬಂದ್ವಲ್ಲ, ತುಂಬಾ ಟೈರ್ಡ್. ಸೊ ಫ್ರೆಂಡ್ಸ್, ಪಾಪು ಅಂತ ತೋರ್ಸೋಕ್ಕಾಗಲ್ಲ, ನಾನು ಆಗ್ಲೇ ಹೇಳಿದ್ದೀನಿ. ಯಾಕಂದರೆ ಚಿಕ್ಕ ಪಾಪನ ಎಲ್ಲ ಫೋಟೋದಲ್ಲಿ ವಿಡಿಯೋದಲ್ಲಿ ತೋರಿಸ್ಬಾರ್ದು, ದೃಷ್ಟಿ ಆಗುತ್ತೆ. ಪಾಪ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ ಏನಂತೆ, ಪಾಪ ಅವ್ರ ಮಮ್ಮಿ ತೋರಿಸ್ತೀವಿ. ಸೊ ಅವ್ರ ಮಮ್ಮಿ ಹೆಸರು ಗೌತಮಿ ಅಂತ. ಸೊ ನಾವೆಲ್ಲರೂ ಕೂಡ ಪ್ರೀತಿಯಿಂದ ತಂಗೆಮ್ಮ ತಂಗೆಮ್ಮ ಅಂತ ಕರಿತೀವಿ. ಅಂತ ಮಂಗಮ್ಮ ಅಲ್ಲ, ತಂಗೆಮ್ಮನ ನೋಡಿ ನೀವು ಮಾತಾಡಿಸಿ. ತಂಗೆಮ್ಮ ಮಾತಾಡೋದು ನಾಚ್ಕೋಬೇಡ. ತಂಗೆಮ್ಮ ಕತ್ತೆತ್ತು ನೋಡಿ, ಇಲ್ಲಿ ಅವ್ರ ಅಣ್ಣ ದೊಡ್ಡ ಅಣ್ಣ. ಇವನು ದೊಡ್ಡ ಅಣ್ಣ ಅಂದರೆ ನೋಡೋಕೆ ಸಣ್ಣ ಇದ್ದಾನೆ, ಆದರೆ ಏಜಲ್ಲಿ ದೊಡ್ಡ ಅಣ್ಣ ನೋಡಿ. ಅಣ್ಣ ತಂಗಿ ಪಾಟು. ಸೊ ಗೌತಮಿ ಅಂತ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಣ್ಣವರು ನಮ್ಮ ಮನೆಗೆ ಬಂದಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಈಗ ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ದಾರೆ, ಎಲ್ಲ ರೆಡಿ ಮಾಡಿದ್ದೀವಿ, ಕಟ್ ಮಾಡಿದ್ದೀವಿ. ಸೊ ಇವತ್ತು ಶೆಫ್ ಇವರೇನೆ ನೋಡಿ, ಅಲ್ಲಿ ಏರ್ ಡ್ರೈ ಮಾಡ್ತಾ ಇದ್ದಾರಲ್ಲ ಅವರೇ, ಶ್ರೀನಿವಾಸ್ ಅಂತ. ದೊಡ್ಡಣ್ಣ ಅಂತ ಅಣ್ಣ ತಂಗಿ ಏನು ಬಾಂಧವ್ಯ, ಇಬ್ಬರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟು. ಸೊ ಬೇಗ ಚಿಕನ್ ಮಾಡೋ, ಹಸುವಾಗಿದೆ, ತಿನ್ನೋಣ. ಮಾಡಿ ಮಾಡಿ ಫಾಸ್ಟಾಗಿ. ನೋಡಿ ಶೆಫ್ ಇವತ್ತು ಇಬ್ಬರಿದ್ದಾರೆ, ಸ್ವಾಮಿ ಆ್ಯಂಡ್ ಬಾಲು. ಘಾಟ್ ಮಾಡಬಾರ್ದು, ಐ ಡೋಂಟ್ ಲೈಕ್ ಇಟ್. ಏನ್ ಘಾಟ್ ಮಾಡ್ಬೋದು? ಬಾಲು ಚೆನ್ನಾಗಾಗಲಿಲ್ಲ ಅಂದರೂ ಅವನಿಗೆ ಉಗಿಯೋದು, ಚೆನ್ನಾಗಾದರೂ ಅಪ್ರಿಷಿಯೇಟ್ ನಮಗೆ ತಗೊಳೋದು. ಲೋ ಬಿರಿಯಾನಿ ಆಯ್ತು ಅಂದ್ರು, ಹಸುವ ಆಯ್ತು ಕಣ್ರು. ಬಾಲಾಜಿ ಆಯ್ತಾನ ಬಿರಿಯಾನಿ? ಆಯ್ತು, ಡನ್. ಹೌದಾ, ಓಕೆ ಸೂಪರ್. ಇವನು ಅಡುಗೆ ಮಾಡ್ತೇನೆ ಅಂತ ಅಡುಗೆ ರೂಮಿಗೆ ಬರ್ತಾನೆ, ಬರೀ ತಿನ್ನೋದ್ರಲ್ಲೇ ಇರ್ತಾನೆ ಫ್ರೆಂಡ್. ಸೊ ಬನ್ನಿ ಇವಾಗೆಲ್ಲ ಬಿರಿಯಾನಿ ತಿನ್ನೋಣ, ಹೆಂಗೆ ಮಾಡಿದಾನೆ ಅಂತ ಟೇಸ್ಟ್ ಆಮೇಲೆ ನೋಡೋಣ. ಬಂದ್ರ ತೊಗೊಂಡು ಬೇಗ. ಕೂತ್ಬಿಟ್ಟಿದ್ದಾರೆ, ನನ್ನ ಬಿಟ್ಟು ಪಾಪಿಗಳು ಕೂತವ್ರೆ ನೋಡಿ, 3 ಜನನೂ ಕೂತವ್ರೆ. ಸೊ ಬಿರಿಯಾನಿ ಎಲ್ಲ ಹಾಕಿದ್ದಾರೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ ಬಿರಿಯಾನಿ. ಸೊ ಈಗ ಲಿವರ್ ಫ್ರೈ ಆಗ್ತಾ ಇದ್ದಾನೆ. ಸೊ ಬನ್ನಿ ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿರಲಿಲ್ಲ ಅಂದರೆ ಇವರಿಬ್ಬರಿಗೂ ಇದೆ ಆ್ಯಕ್ಚುಲಿ, ಯಾಕಂದರೆ ಇವರಿಬ್ಬರೇ ಮಾಡಿರೋದು ಅದನ್ನ. ಸೊ ಸಿನೋ ಹೇಗಿರ್ಬೋದು ಬಿರಿಯಾನಿ? ನೋಡೋಣ ಇವಾಗ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹೌದಾ, ಓಕೆ. ಬಾಲಾಜಿ ಅವರೇ, ನೀವು ಬಿರಿಯಾನಿ ಮಾಡಿದ್ರಲ್ಲ, ಹೇಗಿದೆ ಆ ಬಿರಿಯಾನಿ? ನೀವೇ ಸ್ವಾಮಿ, ನೀವು ಬಿರಿಯಾನಿ ಮಾಡಿದ್ರಲ್ಲ, ಹೇಗಿದೆ ಆ ಬಿರಿಯಾನಿ? ಇನ್ನು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿರಿಯಾನಿ ಚೆನ್ನಾಗಿದ್ದು, ನಾವು ನಾಳೆ ಚೆನ್ನಾಗಿದ್ರೆ ನಿಮಗೆ ಮತ್ತೆ ಕಾಮೆಂಟು ಲೈಕು ಮಾಡೋಕ್ಕಿದು ಈಸಿ ಆಗುತ್ತೆ. ಇಲ್ಲ ಅಂದರೆ ಅವ್ರು ಮಾಡಿರೋ ಬಿರಿಯಾನಿ ತಿಂದು ನಾವು ಇವತ್ತು ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಷ್ಟದಲ್ಲೂ ಸುಖದಲ್ಲೂ ಸಹಭಾಗಿಯಾಗಿ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದೇ ತರ 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ ಇದ್ದೀವಿ. ಓ ತಂಗಮ್ಮ, ಬಿರಿಯಾನಿ ಹೇಗಿದೆ? ಓಹೋ, ನಿಮ್ಮ ಯಜಮಾನ್ರು ಮಾಡೋರು ಅಂತ ಸೂಪರ್ ಅಂತಿದ್ಯಾ? ಯಜಮಾನ್ರು ಅಲ್ಲ, ಅಲ್ಲಿ ನಮ್ಮ ಅಣ್ಣ ಮಾಡಿರೋದು. ಓ, ಅಣ್ಣ ಮಾಡಿತ್ತಾ? ಹಾಂ ಹಾಂ ಹಾಂ. ಆ್ಯಕ್ಚುಲಿ ಅಣ್ಣ ಸುಮ್ಮನೆ ಅಲ್ಲಿ ನಿಂತಿದ್ದ ಅನ್ಸುತ್ತೆ. ಹಾಂ, ಇಲ್ಲ ಇಲ್ಲ ಬಿಲ್ಡಪ್ ಕೊಟ್ಕೊಂಡು ಹೊರಡೋರು ನೀವು. ತ್ಯಾಗರಾಜ ಅಣ್ಣವ್ರೆ, ಸೀನಾ ಅಣ್ಣವ್ರೆ, ಅಲ್ಲ ನಾವು ಯಾವಲ್ಲೂ ಅದರಲ್ಲೇ ಇರ್ತೀವಿ. ಇಬ್ರು ಬಿಲ್ಡಪ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು ಇದ್ದೀರಾ. ಅವರಿಬ್ರು ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನ ನಾನು ಬಿಡ್ಕೊಂಡು ಓಡಾಡ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ. ಕರೆಯಲ್ಲ ಅವ್ನಿಗೆ, ಯಾರು ಊಟ ಮಾಡಿದೆ ನೋಡಿ, ಚೆನ್ನಾಗಿ ತಿಂದ್ಬಿಟ್ಟು ಮಲಗಿರೋದು ನೋಡಿ. ಹಾಂ ನೋಡಿ, ಅವನ ಪಾಪು ಆಡಿಸ್ತಾ ಇದ್ದಾನೆ ಬಿಡಿ. ಇವ್ನು ನೋಡಿ, ಇವ್ನು ಆರಾಮಾಗಿ ಮಲ್ಕೊಂಡವನೆ, ಪ್ಲೇಟು ತೆಗ್ದಿಕ್ಕಿಲ್ಲ. ಸೊ ಊಟ ಆದಮೇಲೆ ಟೀ ಕುಡಿಲಿಲ್ಲ ಅಂದರೆ ಅದ್ರ ಮಜಾನೇ ಇರಲ್ಲ. ಸೊ ಹಂಗಾಗಿ ಈಗ ನಮ್ಮ ತಂಗಿ ಟೀ ಮಾಡ್ತೈತೆ. ತಂಗಮ್ಮ, ಟೀ ಆಯ್ತಮ್ಮ? ಬೇಗ ಬೇಗ ಟೀ ಮಾಡಪ್ಪ. एक चाय बोले दीजिए। है भुटकू 2 कप चाय बनाओ कड़क। ತಂಗಮ್ಮ, ಕಾಫಿ ಮಾಡ್ತಿದ್ಯಲ್ಲ, ಅದಕ್ಕೆ ಹಂಗೆ ಒಗ್ಗರಣೆಗೆ ಹಾಕು, ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಆಗಿರುತ್ತೆ. ಹೌದು ಹೌದು, ನಿಜವಾಗ್ಲೂ ಅದಕ್ಕೆ ಚಕ್ಕೆ, ಲವಂಗ, ಗಸಗಸೆ, ಮೆಣಸು ಅವನ್ನೆಲ್ಲ ಹಾಕಿ ಮಾಡಿದ್ರೆ ಸಾಸ್ವೆ, ಹಾ, ಜೀರಿಗೆ. ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಕೋಲ್ಡ್ ಆಗಿರ್ತದೋ ಅವ್ರಿಗೆಲ್ಲ ಎಕ್ಸಲೆಂಟ್ ಆಗಿ ಅದು ನಿಮ್ಮಂತವ್ರಿಗೆ ಕೋಲ್ಡ್ ಆಗಿದ್ರೆ ಬೇಗ ಹೊರಟೋಗುತ್ತೆ. ಸೊ ದಯವಿಟ್ಟು ಒಂದ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ತಂಗಮ್ಮ. ಯಾವ ಇವೆಲ್ಲ ಇಂಥವ್ರ ಜೊತೆ ನಾವು ಜೀವನ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇಂಥವ್ರನ್ನೆಲ್ಲ ಏನು ಮಾಡೋದು? ಹಾಂ, ಕಾಫಿಗೆ ಒಗ್ಗರಣೆ ಹಾಕೋದಂತೆ, ಯಾವ ಇವೆಲ್ಲ? ಆದ್ರೆ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದೊಂದೇ ಶುಗರ್ ಸ್ಪೂನ್ ಆಗ್ತಾ ಇದೆ. ಸಾರಿ ಫ್ರೆಂಡ್ಸ್, ನಮ್ಮ ತಂಗಮ್ಮ ಟೀ ಮಾಡ್ತೈತೆ. ಈಗ ಅದಕ್ಕೆ ಶುಗರ್ ಹಾಕ್ತಾ ಇದೆ. ತಂಗಮ್ಮ, ಶುಗರ್ ಹಾಕಿದ್ಮೇಲೆ ಕಾಫಿ ಪುಡಿ ಹಾಕ್ತಾರೋ ಟೀ ಪುಡಿ ಹಾಕ್ತಾರೋ ಕಾಫಿ ಮಾಡೋಕ್ಕೆ? ಕಾಫಿ ಪುಡಿ. ಕಾಫಿ ಪುಡಿ ಹಾಕ್ತಾರ? ವಾವ್,
ಸೊ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಷಯ. ಕಾಫಿ ಮಾಡೋಕ್ಕೆ ನಾವು ಇನ್ಮೇಲೆ ಕಾಫಿ ಪುಡಿನೇ ಬಳಸಬೇಕು ಫ್ರೆಂಡ್ಸ್. ಇವತ್ತಿನ ಈ ಒಂದು ಕೊರಟಗೆರೆಗೆ ನಮ್ಮ ಫ್ರೆಂಡ್ ಮನೆಗೆ ಬಂದಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಸೊ ಮತ್ತೆ ಬರ್ತಾ ಇರ್ತೀವಿ, ಮತ್ತೆ ರೋಸ್ತಾ ಇರ್ತೀವಿ, ಮತ್ತೆ ಹೋಗ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಕಾಲೇಜ್ ಮುಗ್ದಿರ್ಬೋದು, ಆದರೆ ಫ್ರೆಂಡ್ಶಿಪ್ ಯಾವತ್ತೂ ಮುಗಿಯಲ್ಲ. ಸೊ ಇಂಥ ಒಂದು ಫ್ರೆಂಡ್ಶಿಪ್ ಇರಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಅವಾಗ ಸೇರ್ತಾ ಇರಬೇಕು. ಸೊ ಫ್ರೆಂಡ್ಸ್, ಊಟ ಆಯಿತು. ಇಷ್ಟೊತ್ತು ಚೆನ್ನಾಗಿ ಎಲ್ಲರೂ ಫ್ರೆಂಡ್ಸ್ ಜೊತೆಲ್ಲ ಕುತ್ಕೊಂಡು ಮಾತಾಡಿದ್ವಿ. ಸೊ ಈಗ ಲಾಸ್ಟ್ ಟೀ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ನಮ್ದು ಏನೇ ಲಾಸ್ಟ್ ಸೆಂಡ್ ಆಫ್ ಇದ್ರೂ ಕೂಡ ಟೀ ಇರುತ್ತೆ. ಸೊ ನಿಮಗೂ ನಮ್ಮ ಈ ಒಂದು ಫ್ರೆಂಡ್ಶಿಪ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.